ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀ ಕಮಲಮಾತಾಯೈ ನಮಃ. ಓಂ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯೇ ನಮಃ. ಬಂದಿರೋ ಅಂಥ ಭಕ್ತಾದಿಗಳಿಗೆ ಇವತ್ತಿನ ದಿನ ವರ ಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಸಾಲಿಗ್ರಾಮ, ಇಲ್ಲಿ ಅಜ್ಜಿಯವರು ಪೂಜೆ ಮಾಡಿರೋವಂಥ ಸಾಲಿಗ್ರಾಮನ ಅಭಿಷೇಕ ಮಾಡಿರೋದು. ಸಾಲಿಗ್ರಾಮದಲ್ಲಿ ಏನು ವಿಶೇಷತೆ ಸ್ವಾಮಿ ಇದೆ ಅಂದರೆ, ಇದು ಬೆಳೆಯೋ ಸಾಲಿಗ್ರಾಮ. ಇದು ಬೆಳೀತಾ ಇದೆ ಅಜ್ಜಿಯವರ ಕಾಲದಿಂದ. ನಮ್ಮ ಗುರುಗಳಾದಂಥ ಅನ್ನದಾತರಂಥ ಪ್ರಸನ್ನ ಕುಮಾರ್ ಅವರ ಸನ್ನಿಧಿಲಿ ಅದು ಬೆಳಗಿನ ಜಾವ ಅಭಿಷೇಕ ಮಾಡ್ತಾಯಿದ್ರು. ಅದೇ ಥರ ಈಗಲೂ ಪ್ರತಿ ದಿವಸ ಅಭಿಷೇಕ ಮಾಡ್ತಾ ಇದ್ದಾರೆ. ಬೃಂದಾವನಕ್ಕೆ ಅಭಿಷೇಕ, ಉತ್ಸವ ಮೂರ್ತಿಗಳಿಗೆ ಅಭಿಷೇಕ ಮತ್ತು ಸ್ಫಟಿಕ ಮೇರುಗೆ ಅಭಿಷೇಕ ಮಾಡಿದ್ದಾರೆ. ನಂತರ ಅಲಂಕಾರ ಆದಮೇಲೆ ನೈವೇದ್ಯ, ಬಂದಿರೋವಂಥ ಭಕ್ತಾದಿಗಳಿಗೆ ನೈವೇದ್ಯ ಅಂತೆ ಪ್ರಸಾದ ವಿನಿಯೋಗ ಆಗ್ತಾಯಿದೆ. ಎರಡನೆಯದು ವಿಶೇಷವಾಗಿ ಯಾರು ಮೇರು ಸ್ಫಟಿಕ ಚಕ್ರನ ದರ್ಶನ ಮಾಡ್ತಾರೆ, ಈ ಜನ್ಮದಲ್ಲ ಮೊಹಜನ್ಮದಲ್ಲಿ ದೇವರ ಸೇವೆ ಮಾಡುವಂಥ ಒಂದು ಯೋಗ ಸಿಗತ್ತೆ ಅಂತ ಪಂಚಾಂಗದಲ್ಲಿ ಉಲ್ಲೇಖವಾಗಿದೆ. ಸ್ಫಟಿಕ ಅಂದರೆ ಶುಕ್ರ. ಇವತ್ತಿನ ದಿನ ಏನು ವಿಶೇಷ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಒಂದು, ಎರಡನೇದು ಹುಣ್ಣಿಮೆ, ಎರಡನೇದು ಶುಕ್ರವಾರ, ಮೂರನೇದು ರಾಹುಕಾಲ. ರಾಹು ಅಂದರೆ ಸುಬ್ರಹ್ಮಣ್ಯ, ಕಾಲಾಯ ತಸ್ಮೈ ನಮಃ ಅಂತ, ಕಾಲ ಅಂದರೆ ಲಕ್ಷ್ಮಿ. ರಾಹುಕಾಲದಲ್ಲಿ ನೀವೆಲ್ಲ ದೇವರ ದರ್ಶನ ಮಾಡಿದ್ದೀರಾ. ಲಕ್ಷ್ಮಿ ನಿಮಗೆಲ್ಲ ತುಂಬ ಅಭಿವೃದ್ಧಿಯಾಗಲಿ. ನಿತ್ಯ ಅನ್ನದಾತೆಯಾದಂಥ ಮಾತುಶ್ರೀ ಕಮಲಮ್ಮನವರ ಆಶೀರ್ವಾದ ಸದಾ ನಿಮಗಿರಲಿ. ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಸುಮಂಗಲಿ ದಾರ ಅಂತನೋ, ಮುತ್ತೈದರಿಗೆ, ಮದುವೆಯಾಗದಿದ್ದಂಥ ಕನ್ಯೆಯರಿಗೆ ಕರಿಮಣಿ ಅಂತನೋ, ಮದುವೆ ಆಗದೇ ಇರೋಂಥ ಗಂಡು ಮಕ್ಕಳಿಗೆ ವಿಶೇಷವಾಗಿ ಕಂಕಣದಾರ ಅಂತನೋ, ಮತ್ತು ವಿಶೇಷವಾಗಿ ಅವರಿಗೆ ಕರಿಮಣಿ ಅಂತನೋ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಳ್ತಾ ಇದ್ದೀವಿ. ಇದು ವಿಶೇಷವಾಗಿ ನಡೀತಾ ಇರೋಂಥ ಒಂದು ಪದ್ಧತಿ. ಈಗಿನ ಕಾಲದಲ್ಲ, ಅಜ್ಜಿಯವರ ಕಾಲದಿಂದನೂ ಅದು ಮಾಡ್ಕೊಂಬಂದಿದ್ದಾರೆ. ಇಲ್ಲೆಲ್ಲ ಬಂದಿರೋರಿಗೆ ಹೊಟ್ಟೆ ತುಂಬ ಊಟ ಸಿಗಲಿ ಅಂತ ದುಡ್ಡು ಎಷ್ಟು ಬೇಕಾದ್ರೂ ಸಿಗ್ಬೋದು, ಖರ್ಚು ಎಷ್ಟು ಬೇಕಾದ್ರೂ ಮಾಡ್ಬೋದು. ಅನ್ನ ಸಿಗೋದು ತುಂಬ ಕಷ್ಟ ಇದೆ, ಊಟ ಮಾಡೋದು ಅಷ್ಟೇ ಕಷ್ಟ ಇದೆ. ಆದರೆ ಇಲ್ಲಿ ಅನ್ನದಾತೆ ಇವಳು ನಿತ್ಯ ಅನ್ನದಾತೆ ಆಗಿರೋದ್ರಿಂದ ಎಲ್ಲರೂ ಅಜ್ಜಿಯವರು ಹೇಳೋದೇನು ಅಂದರೆ ಅನ್ನದಾತೋ ಸುಖೀಭವ ಅಂತ. ನಾನು ಕೊಟ್ಟಿರೋವಂಥ ಒಂದಿಡಿ ಅಕ್ಕಿ, ಲಕ್ಷ್ಮಿ ಕೊಟ್ಟಿರೋಂಥ ಒಂದಿಡಿ ಅಕ್ಕಿ ಮನೆಗೆ ತೊಗೊಂಡೋಗಿ ಬಳಸೋ ಡಬ್ಬದಲ್ಲಿ ಹಾಕೊಳ್ಳಿ, ನಿತ್ಯ ನಿಮಗೆ ಊಟ ಸಿಗತ್ತೆ ಅಂತ ಹೇಳೋದಂಥ ಒಂದು ಪದ್ಧತಿ. ಆಗಿನ ಕಾಲದ ಪದ್ಧತಿ ನಮ್ಮ ಗುರುಗಳಾದಂಥ ಪ್ರಸನ್ನ ಕುಮಾರ್ ಅವರು ನಡೆಸ್ಕೊಂಬಂದರು. ಅವರು ಆದಮೇಲೆ ಇಲ್ಲಿನ ಎಲ್ಲ ಹೆಣ್ಣುಮಕ್ಕಳುಗಳು ನಿಂತುಕೊಂಡು ಅವರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಹಾಲಕ್ಷ್ಮಿ ಪಾದಕ್ಕೆ ಗೋವಿಂದ, ಆಂಜನೇಯ ವರದ ಗೋವಿಂದ, ಕಮಲ ಮಾತಾಯೇ ನಮಃ, ಕಮಲ ಮಾತೆ ಪಾದಕ್ಕೆ ಗೋವಿಂದ. ರಾಮಮೂರ್ತಿ ಅಂತ ನಾನು ಅಜ್ಜಿ ಸೇವಕನಾಗಿ ಸುಮಾರು ವರ್ಷಗಳ ಕಾಲದಿಂದ ಇಲ್ಲಿ ಸೇವೆ ಮಾಡ್ಕೊಂಬಂದಿದ್ದೀನಿ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಇವತ್ತಿಗೆ ಅಜ್ಜಿ ಸೇವೆಗೆ ನಾನು ನಿಂತು ಸತತವಾಗಿ 50 ವರ್ಷಗಳ ಕಾಲ ಆಗಿದೆ.